ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ಸ್ವಲ್ಪ ಚೆನ್ನಾಗಿದ್ದೀವಿ, ಸ್ವಲ್ಪ ಚೆನ್ನಾಗಿಲ್ಲ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ಇವತ್ತು ಸ್ಕ್ಯಾನಿಂಗ್ ಹೋಗಬೇಕು. ಅದಕ್ಕೆ 8 ಗಂಟೆ ಆಗ್ತಾಯಿದೆ. ಅಡುಗೆ ಮಾಡಿ ಏನು ಪಲ್ಯ ರೊಟ್ಟಿ ಅಷ್ಟೇ ಮಾಡಿಕೊಂಡು ನಾಷ್ಟ ಮಾಡ್ಕೊಂಡು ಹೋಗಬೇಕು. ಯಾಕಪ್ಪ ವಿಡಿಯೋ ಮಾಡಿಲ್ಲ ಏನಾಗಿದೆ ಅಂತಂದರೆ ಹೋಗ್ತಾ ಹೋಗ್ತಾ ಹೇಳ್ತೀನಿ. ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕಂತ. ಬನ್ನಿ ಇವಾಗಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇವಾಗ ವೆಜಿಟೇಬಲ್ ಪಲ್ಯ ಮಾಡೋಣ ಅಂತ. ನನಗೊಬ್ಬಳಿಗೆ ಹಾಗೆ ಸಾಂಬಾರಿದೆ, ನನ್ನ ಮಗಳಿಗೆ. ಇದು ಕ್ಯಾಪ್ಸಿಕಮ್ಮು, ಹಾಗೆ ಸಬ್ಬಸಿಗೆ ಸೊಪ್ಪು, ಪಾಲಕು, ಬೀನ್ಸ್ ಇದೆ. ಸ್ವಲ್ಪ ನೆನೆಸಿರೋದು ಹೆಸರು ಕಾಳು ತೊಗೊಂಡಿದ್ದೀನಿ. ಅದಕ್ಕೆ ಒಗ್ಗರಣೆಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಅಷ್ಟೇ ತೊಗೊಂಡಿರೋದು. ತರಕಾರಿ ಇತ್ತಲ್ಲ ಅದಕ್ಕೆ ಪಲ್ಯ ಮಾಡ್ಕೊಳ್ಳೋಂಥ ಸಾರಿದೆ. ಅನ್ನ ಅಷ್ಟು ಮಾಡಿಕೊಂಡು ಬೇಗ ಹೋಗಬೇಕು. ಕುಕ್ಕರಲ್ಲೇ ಮಾಡ್ತೀನಿ. ಜಾಸ್ತಿ ಎಣ್ಣೆ ತಿನ್ನೋಂಗಿಲ್ಲ ನಾನು. ಎಣ್ಣೆ ಆಗಲಿ ಖಾರ ಉಪ್ಪ ತಿನ್ನೋಂಗಿಲ್ಲ. ಅದನ್ನು ಬಿಸಿ ಆದಮೇಲೆ ನೋಡಿ ಫ್ರೆಂಡ್ಸ್, ಎಣ್ಣೆ ಬಿಸಿಯಾಗಿದೆ. ಅದಕ್ಕೆ ಸಾಸಿವೆ ಹಾಗೆ ಜೀರಿಗೆ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಸ್ವಲ್ಪ ಅರಿಶಿನ ಹಾಗೆ ಇವೆಲ್ಲ ತರಕಾರಿನ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ತರಕಾರಿನ ಹಾಕಿದೆ. ಇವಾಗ ಒಂದು 5 ನಿಮಿಷ ಎಣ್ಣೆಯಲ್ಲಿ ಹುರ್ಕೊಂಡು ಅದು ಒಂಚೂರೇ ಉಪ್ಪು, ಜಾಸ್ತಿ ಇಷ್ಟೇ ಹಾಕೋತೀನಿ. ಉಪ್ಪು ಕಮ್ಮಿ ತಿನ್ನಬೇಕು ಇವಾಗ. ಅದಕ್ಕೆ ಸ್ಮೆಲ್ ಚೆನ್ನಾಗಿ ಬರ್ತಾಯಿದೆ. ಹಸಿಮೆಣ್ಸಿಕಾಯಿ ಹಾಕೋರು ಹಸಿಮೆಣ್ಸಿಕಾಯಿ ಹಾಕ್ಬೋದು, ಖಾರ ಹಾಕೋರು ಖಾರ ಹಾಕೋಬೋದು. ಹಸಿಮೆಣ್ಸಿಕಾಯಿ ಆವಾಗಲೇ ಎಣ್ಣೆಯಲ್ಲಿ ಹಾಕಿಲ್ಲ. ಹಸಿಮೆಣ್ಸಿಕಾಯಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಇರುತ್ತೆ. ನೋಡ್ತೀನಿ, 1-2 ಕಟ್ ಮಾಡಿ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, 1-2 ಹಸಿಮೆಣ್ಸಿನ್ಕಾಯಿ ಹಾಕೋತೀನಿ. ಹಾಗೆ ಒಂದು 4 ಬೆಳ್ಳುಳ್ಳಿ ಜಜ್ಜಿಟ್ಟು ಸಿಪ್ಪೆ ಸಮೇತ ಹಾಕ್ತೀನಿ. ಸ್ವಲ್ಪ ನೀರು ಹಾಕ್ತೀನಿ. ಟೀ ಕುಡಿಯೋ ಲೋಟ ಇರುತ್ತಲ್ಲ ಅದರಲ್ಲಿ, ಅಂದರೆ ಹೆಸರು ಬೇಯಬೇಕಲ್ಲ. ರೊಟ್ಟಿಗೆ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಕಡಲೆ ಬೀಜ ಪೌಡ್ರ್ ಹಾಕೋತೀನಿ. ಹುರಿದು ಪೌಡ್ರ್ ಮಾಡಿರೋದು 1-2 ಸ್ಪೂನ್ ಹಾಕೋತೀನಿ ಅಷ್ಟೇ. ಇಷ್ಟೇ ಸಾಕು. ಇವಾಗ 1 ವಿಜಿಲ್ ಕೂಗಿಸಿದ್ರೆ ಸಣ್ಣಕ್ಕಿಟ್ಟು ಆಯಿತು, ಇಲ್ಲ ಜೋರಿಗಿಟ್ಟು 2 ಕೂಗಿಸಿದ್ರೆ ಆಯಿತು. ಇವಾಗ ಸಣ್ಣಕ್ಕಿಟ್ಟು 1 ವಿಜಿಲ್ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಸೊಪ್ಪಿನ ಪಲ್ಯ ಹಿಂಗಾಗಿದೆ. ತರಕಾರಿ ಹಾಗೂ ಸೊಪ್ಪಿನ ಪಲ್ಯ ನೋಡಿ. ಇದನ್ನ ಇವಾಗ ತೆಗೆದಿಟ್ಟು ಅನ್ನಕ್ಕಿಟ್ಟು ರೊಟ್ಟಿ 1-2 ಮಾಡಿಕೊಂಡ್ರೆ ಆಯಿತು. ನೋಡಿ ಫ್ರೆಂಡ್ಸ್, ಅನ್ನಕ್ಕೂ ಇಟ್ಟಾಯಿತು. ಅನ್ನ ಆಗೋಷ್ಟರಲ್ಲಿ ಒಂದು ಜ್ಯೂಸ್ ಮಾಡ್ಕೊಳ್ತೀನಿ. ಬನ್ನಿ, ಜ್ಯೂಸ್ ಮಾಡಿಕೊಂಡು ಕುಡಿಬೇಕು. ಏನು ಜ್ಯೂಸ್ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಬೀಟ್ರೂಟು ಕ್ಯಾರೆಟ್ ಜ್ಯೂಸ್ ಕುಡಿತಾ ಇದ್ದೀನಿ. ಯಾಕಪ್ಪ ಇವಾಗ ಇದೆಲ್ಲ ಕುಡಿತಾ ಇದ್ದೀನಿ ಅಂದರೆ, ಆಮೇಲೆ ಜ್ಯೂಸ್ ಮಾಡಿ ಕುಡಿತಾ ಹೇಳ್ತೀನಿ ಯಾಕೆ ಏನಾಗಿದೆ ಅಂತ. ಇವಾಗ ಇದೆಲ್ಲ ಹೆರ್ಚ್ಕೊಂಡು ತೊಳ್ಕೊಂಡು ಜ್ಯೂಸ್ ಮಾಡ್ಕೊಳ್ತೀನಿ ಫಸ್ಟು. ಇದು ಹೆಲ್ತ್ಗೂ ಒಳ್ಳೆಯದು,
ಅದಕ್ಕಾಗಿಯೇ ಕುಡಿತಾ ಇದ್ದೀನಿ. ಆಮೇಲೆ ಸಿಗ್ತೀನಿ ಜ್ಯೂಸ್ ಮಾಡಿಕೊಂಡು. ನೋಡಿ ಫ್ರೆಂಡ್ಸ್, ಇವಾಗ ಕಟ್ ಮಾಡಿಕೊಂಡು ಇದ್ರ ಜ್ಯೂಸ್ ಕುಡಿತೀನಿ. ಜ್ಯೂಸ್ ಮಾಡಬೇಕು. ಶುಂಠಿ ಒಂದು ಹಾಕಬೇಕಿತ್ತು, ಶುಂಠಿ ಇಲ್ಲ, ಖಾಲಿ ಆಗಿದೆ. ನಿನ್ನೆನೇ ಶುಂಠಿ ಖಾಲಿ ಆಯಿತು. ಅದಕ್ಕೆ ಇದಷ್ಟೇ ಮಾಡಿಕೊಂಡು ಕುಡಿಬೇಕು. ಟಿಫನ್ ಎಲ್ಲ ಆಗೋಷ್ಟರಲ್ಲಿ ಇನ್ನೂ ಟೈಮ್ ಆಗುತ್ತಲ್ವ, ಅದಕ್ಕೆ ಇದು ಮಾಡಿಕೊಂಡು ಫಸ್ಟ್ ಕುಡಿದು ಆಮೇಲೆ ಇಷ್ಟ ಮಾಡ್ತೀನಿ. ಇದು ಮಿಕ್ಸಿಗೆ ಹಾಕ್ಕೊಂಬರ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಜ್ಯೂಸ್ ಆಯಿತು. ಇದನ್ನು ಶೋಧಿಸ್ಕೊಳ್ತೀನಿ. ಹಂಗೇನು ಕುಡಿಬೋದು, ಫುಲ್ ನೈಸ್ ಆದರೆ. ಇದು ಇನ್ನೊಂದು ಅಷ್ಟೊಂದು ನೈಸ್ ಆಗಿಲ್ಲ, ಅದಕ್ಕೆ ಶೋಧಿಸ್ಕೊಂಡು ಕುಡಿತೀನಿ. ಚೆನ್ನಾಗಿ ಸೋಸ್ಕೊಂಡು ಇದರಲ್ಲಿ ಜೇನುತುಪ್ಪ ಹಾಕೊಂಡು ಕುಡಿಬೋದು. ಇಲ್ಲ ಸಕ್ಕರೆ ಬೇಕಂದ್ರೆ ಸಕ್ಕರೆ, ನಾನು ಬೆಲ್ಲ ಹಾಕೊಂಡು ಕುಡಿತೀನಿ. ಸ್ವಲ್ಪ ಹಿಂಗೇನು ಸ್ವೀಟ್ ಇರುತ್ತಂದರೆ ಇಷ್ಟ ಆಗೋಲ್ಲ ಹಂಗೆ ಕುಡಿಯೋಕ್ಕೆ. ನೋಡಿ ಫ್ರೆಂಡ್ಸ್, ಜ್ಯೂಸ್ ರೆಡಿ ಆಯಿತು. ಅದಕ್ಕೆ ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ. ಶುಂಠಿ ಒಂದು ಮಿಸ್ ಆಯಿತು. ಶುಂಠಿ ಇರ್ತಿದ್ರೆ ಇನ್ನೂ ಟೇಸ್ಟ್ ಇರ್ತಿತ್ತು. ಸ್ವಲ್ಪ ಬೆಲ್ಲ ಕರಗಿಸ್ಕೊಂಡು ಆಮೇಲೆ ಕುಡಿಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಅನ್ನನೂ ಆಯಿತು, ಜ್ಯೂಸ್ ಮಾಡಿಕೊಂಡೆ. ಜ್ಯೂಸ್ ಕುಡಿಬೇಕು. ಇವಾಗ ರೊಟ್ಟಿ ಅಷ್ಟು ಮಾಡಿಕೊಂಡ್ರೆ ಆಯಿತು. ಕಸ ಗುಡಿಸ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ಸ್ಕ್ಯಾನಿಂಗ್ ಹೋಗ್ಬೇಕು. ಸ್ಕ್ಯಾನಿಂಗ್ ಮಾಡ್ಕೊಂಡು ಬಂದು ಅದು ಲೇಟ್ ಆಗುತ್ತೆ ತುಂಬ. ಡಾಕ್ಟ್ರು ಬರೋದು 12:30ಗೆ. ಅಷ್ಟರೊಳಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕು. ಬಟ್ಟೆ ಗಿಟ್ಟೆ ತೊಳೆದು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಹೋಗಬೇಕು. ಬನ್ನಿ, ಇವಾಗ ಜ್ಯೂಸ್ ರೆಡಿ ಆಗಿದೆಯಲ್ಲ, ಜ್ಯೂಸ್ ಕುಡಿದು ಬಿಟ್ಟು ಆಮೇಲೆ ಏನಾಗಿದೆ ಅಂತ ಹೇಳ್ತೀನಿ. ನೋಡಿ, ಜ್ಯೂಸ್ ಕುಡ್ಕೊಂಡು ನೋಡಿ ಫ್ರೆಂಡ್ಸ್, ಇವಾಗ ಜ್ಯೂಸ್ ರೆಡಿ ಮಾಡ್ಕೊಂಡು ಜ್ಯೂಸ್ ಕುಡ್ತಾಯಿದ್ದೀನಿ. ಯಾಕಂದರೆ ಇವಾಗ ಯಾಕೆ ಈ ಥರ ಜ್ಯೂಸು ಈ ಥರ ಅಡುಗೆ ಎಲ್ಲ ಅಂದರೆ, ಹೌದು 2 ದಿನದಿಂದ ಫುಲ್ ಇದಾಗಿದೆ. ಚೆಕಪ್ಗೆ ಅಂತ ಹೋದ್ವಿ, ಅಲ್ಲಿ BP ಫುಲ್ ಹೈ ಆಗಿಬಿಟ್ಟಿದೆ. ಫಸ್ಟ್ ಏನೋ ಸ್ವಲ್ಪ ಜಾಸ್ತಿ ಬಂತು, ಆಮೇಲೆ 5 ಮಿನಿಟು 10 ಮಿನಿಟ್ಸ್ ಬಿಟ್ಟು ಮಾಡಿದಾಗೆಲ್ಲ BP ಫುಲ್ ಹಾಯ್ ತೋರಿಸ್ತಾ ಇದೆ. ಅದಕ್ಕೆ ಸೀರಿಯಸ್ ಪೇಷೆಂಟ್ ಅಂದ್ಬಿಟ್ಟು ಮತ್ತೆ ದೊಡ್ಡ ಹಾಸ್ಪಿಟ್ಲ್ ಬರ್ಕೊಟ್ರು. ಅಲ್ಲಿ ಹೋದ್ರೂ ಹಿಂಗೆ ಆಗ್ತಾಯಿದೆ, ಹೈ BP. ಅದಕ್ಕೆ ಫುಲ್ ಭಯ ಅಂದರೆ ಫುಲ್ ಭಯ ಆಯಿತು. ಸ್ವಲ್ಪ BP ಜಾಸ್ತಿ ಆಗಿದೆ. 2 ದಿನದಿಂದ ಹಾಸ್ಪಿಟ್ಲೇ ಓಡಾಡ್ತಾ ಇದ್ದೀವಿ. ಇನ್ನೂ ಕಂಟ್ರೋಲ್ಗೆ ಬಂದಿಲ್ಲ ನನ್ನ BP. ಅದಕ್ಕೆ ಅದೊಂಥರ ಭಯ ಫ್ರೆಂಡ್ಸ್. ಥರ ಬೇಜಾರು, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಏನು ಮಾಡೋದು, ಲಾಸ್ಟ್ ಎಂಡಿಂಗಲ್ಲೇ ನೋಡಿ ಈ ಥರ ಇಂಡಿಯನ್ ಡೆಲಿವರಿ 1 ಮಂತ್ ಇದೆ ಅನ್ನೋಷ್ಟು. ಇಷ್ಟು ಮಂತೆಲ್ಲ BP ಕಂಟ್ರೋಲಲ್ಲಿ ನಾರ್ಮಲೇ ಇದೆ. ಕರೆಕ್ಟ್ 120ನೇ ಇದೆ. 180 120 ಇಷ್ಟೇ ಇರೋದು ನನಗೆ. ಅದ್ರ ಮೇಲಿಲ್ಲ. ಇವಾಗ ನೋಡಿದರೆ ನನ್ನ BP 180 ಇದೆ. 180 179 ಹಿಂಗೆ ತೋರಿಸ್ತಾ ಇದೆ. ಇವಾಗ ಟ್ಯಾಬ್ಲೆಟ್ ಸ್ಟಾರ್ಟ್ ಕೊಟ್ಟಿದ್ದಾರೆ. ಅದಕ್ಕೆ ಇಷ್ಟು ಭಯ ಆಯ್ತು ಫ್ರೆಂಡ್ಸ್. ನಾನು ಯಾವತ್ತೂ ಈ ಥರ ನನಗಾಗಿಲ್ಲ, 2 ಮಕ್ಕಳಾದ್ರೂ. ಇದಕ್ಕೆ ಯಾಕೆ ಈ ಥರ ಅಂತ ಮೊದಲೇ ಹಿಂದೆ ಮುಂದೆ ಯಾರೂ ಇಲ್ಲ ನಮಗೆ ಸಪೋರ್ಟ್ಗೆ. ಎಷ್ಟು ಹತ್ತಿದ್ದೀವಿ, ಎಷ್ಟು ಬೇಜಾರಾಯಿತು. ಏನಪ್ಪ ಎಂಡಿಂಗ್ ಟೈಮಲ್ಲೇ ದೇವ್ರು ಈ ಥರ ಮಾಡಿಬಿಟ್ಟೆ ಅಂತ ಫುಲ್ ಭಯಕ್ಕೆ ನನಗೆ ಜ್ವರನೇ ಬಂದುಬಿಟ್ಟಿತ್ತು. ಅದಕ್ಕೆ ಇವಾಗ ಏನಾದಾಗಲಿ ಅಂತ ಟ್ಯಾಬ್ಲೆಟ್ ಕೊಟ್ಟಿದ್ದಾರಲ್ವ, ಕಂಟ್ರೋಲ್ಗೆ ಬರುತ್ತಂತ ಸ್ವಲ್ಪ ಫುಡ್ಡಲ್ಲೇ ಇದು ಮಾಡಿದ್ರೆ, ಉಪ್ಪು ಖಾರ ಹುಳಿ ಎಣ್ಣೆ ಆಚೆ ಕಡೆ ಫುಡ್ಡೆಲ್ಲ ಅವಾಯ್ಡ್ ಮಾಡೋಕ್ಕೆ ಹೇಳಿದ್ದಾರೆ. ಅದಕ್ಕೆ ಸ್ವಲ್ಪ ಉಪ್ಪು ಖಾರ ತಿಂತಾಯಿದ್ದೀನಿ. ಅದಕ್ಕೆ ಈ ಥರ ಜ್ಯೂಸ್ಗಳೆಲ್ಲ ಮಾಡಿಕೊಂಡು ತರಕಾರಿ ಸೊಪ್ಪು ಹಣ್ಣುಗಳನ್ನ ಜಾಸ್ತಿ ತಿನ್ನೋಕೆ ಹೇಳಿದ್ದಾರೆ. ಏನು ಮಾಡೋದು ಫ್ರೆಂಡ್ಸ್, ಲಾಸ್ಟ್ ಟೈಮಲ್ಲೇ ನಮಗೆ ಈ ಥರ ಮಾಡಿಬಿಟ್ಟು ದೇವರು. ಫುಲ್ ಬೇಜಾರು. ಟೆನ್ಷನ್ಗೆ ಅಂತಾರೆ, ಏನು ಟೆನ್ಷನು ಅಂಥದ್ದು ಏನಿಲ್ಲ. ಏನು ಮಾಡೋದು,
ನಮ್ಮ ಟೈಮ್ ಚೆನ್ನಾಗಿದ್ರೇ ಅಲ್ವಾ ಎಲ್ಲ. ಟೆನ್ಷನ್ ಅನ್ನೋಕ್ಕಿಂತನೂ ಇರುತ್ತೆ, ಯಾರಿಗಿರಲ್ಲ. ಇರುತ್ತೆ, ಯಾರಾನ ಹಿಂದೆ ಮುಂದೆ ಇದ್ದರೆ ಏನು ಅನಿಸೋಲ್ಲ. ಯಾರು ಇಲ್ಲದೆ ಇರೋರ್ದು ಜೀವನ ಇಷ್ಟೇ ಅನಿಸುತ್ತಲ್ಲ. ಅದಕ್ಕೆ ಫುಲ್ ಭಯ ಅಂದರೆ ಫುಲ್ ಭಯ. ದೊಡ್ಡ ಹಾಸ್ಪಿಟ್ಲಿಗೆ ಬರ್ಕೊಟ್ಟಿದ್ರು, ಅಲ್ಲಿ ಬಿ ಪಿ ವೇರಿಯೇಷನ್ ಫಸ್ಟ್ 140 ಬರುತ್ತೆ, 170 ಬರುತ್ತೆ, 180 ಬರುತ್ತೆ. ಫುಲ್ ಬೈಕಲ್ಲಿ ಮಾತ್ರೆ ಕೊಟ್ಟು 10 ಮಿನಿಟ್ಸ್ ಬಿಟ್ಟು ಚೆಕ್ ಮಾಡ್ತಾರೆ ಪದೇ ಪದೇ. ಹಂಗೆ ಆಗ್ತಾಯಿತ್ತು. ಇವಾಗ ಸ್ವಲ್ಪ ಪರವಾಗಿಲ್ಲ. ನಿನ್ನೆನೂ ಹೋಗಿದ್ವಿ, ನಿನ್ನೆನೂ ಹಂಗೆ ತೋರಿಸ್ತು. ಫಸ್ಟ್ ಸ್ಟಾರ್ಟಿಂಗ್ ಹೋದ ತಕ್ಷಣ 140 ತೋರಿಸ್ತು. ಆಮೇಲೆ 10 ಮಿನಿಟ್ಸ್ ಬಿಟ್ಟು ಮಾಡಿದ್ಮೇಲೆ 179 ತೋರಿಸ್ತು. ಮತ್ತೊಂದು ಸಲ ಬರುವಾಗ ಮಾಡ್ಕೊಂಡ್ಬಂದ್ವಿ, 150 ಬಂತು. ಅದಕ್ಕೆ ಡಾಕ್ಟ್ರು ಮಾತ್ರೆ ತೊಗೊಳಕ್ಕೆ ಹೇಳಿದ್ದಾರೆ. ಮಾತ್ರೆ ಆದಮೇಲೆ ನೋಡಬೇಕು, ಏನಾನ ಬೇರೆ ಸಿಮ್ಟಮ್ಸ್ ಕಾಣಿಸಿದ್ರೆ. ಬಿ ಪಿ ಹೈ ಆದರೆ ಕಣ್ಣು ಮಂಜು ಆಗುತ್ತೆ, ಜ್ವರ ಬರೋದು, ಎದೆ ಉರಿ, ಹೊಟ್ಟೆ ಉರಿ ಈ ಥರ ಎಲ್ಲ ಬಂದರೆ ಇಮಿಡಿಯೇಟಾಗಿ ಬಂದು ಅಡ್ಮಿಟ್ ಆಗಂತಿದ್ದಾರೆ. ಅದಕ್ಕೆ ಇವಾಗ ಸ್ವಲ್ಪ ಫುಡ್ಡಲ್ಲಿ ಹಾಗೆ ಇದು ಮಾಡ್ತಾಯಿದ್ದೀನಿ. ಮೈಂಡಲ್ಲಿರೋದೆಲ್ಲ ತೆಗೆದುಹಾಕಿ ವಿಡಿಯೋನ ಮಾಡಿದರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತಂತ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಬೇಜಾರಾಯ್ತು ಅವತ್ತು. ಎಷ್ಟು ಹತ್ತಿದ್ದೀವಿ ನಾವು, ಏನಪ್ಪ ಈ ಎಂಡಿಂಗ್ ಟೈಮಲ್ಲಿ ಈ ಥರನಾ ಅಂತ ಭಯ ಆಯಿತು. ಇಲ್ಲಾಂದರೆ ಸ್ಟಾರ್ಟಿಂಗಿಂದ ಇದ್ದರೆ ಏನು ಅನಿಸೋಲ್ಲ, ಎಂಡಿಂಗ್ ಅಲ್ವಾ, ಅದಕ್ಕೆ ಸ್ವಲ್ಪ ಭಯ ಜಾಸ್ತಿ ಆಯಿತು. ಇದೆ ಫ್ರೆಂಡ್ಸ್, ಅದಕ್ಕಾಗಿಯೇ ವಿಡಿಯೋ ಮಾಡೋಕ್ಕಾಗಿಲ್ಲ. ಇದಾಗಿತ್ತು ನಂದು ಇವತ್ತಿನ ವಿಡಿಯೋ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. 1000 ಬೇಗ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಲಿ ಅನ್ನೋದೊಂದು ಆಸೆ. ಹೀಗೆ ನನ್ನ ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದಾಗಿತ್ತು ನನ್ನ ಇವತ್ತು ಎಂಡಿಂಗ್ ಟೈಮಲ್ಲಿ ಫಸ್ಟ್ ದಿನ. ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂತಾರಲ್ವ, ಇದೆ ಅನಿಸುತ್ತೆ. ನಮ್ಮ ಟೈಮ್ ಇವಾಗ ಸರಿ ಇಲ್ಲ. ಸ್ವಲ್ಪ ಅದಕ್ಕೆ ಕೇರ್ಫುಲ್ಲಾಗಿ ಹೆಲ್ತ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾಯಿದ್ದೀನಿ. ಅದಕ್ಕೆ ಇವಾಗ ಜ್ಯೂಸ್ಗಳು, ತರಕಾರಿ, ಸೊಪ್ಪೆಲ್ಲ ಜಾಸ್ತಿ ತಿನ್ನೋಕೆ ಸ್ಟಾರ್ಟ್ ಮಾಡಿ. ಇಷ್ಟೇ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾಯಿದ್ದೀನಿ ನನ್ನ ಚಾನಲ್ನ. ಟೇಕ್ ಕೇರ್, ಬಾಯ್.